ಓ, ಯಾರೂ ಇಲ್ಲ ಮನೆಗಾಳಂತ ಅದೇ. ಕಿಟ್ಟ ಹುಡುಗ ಸಾಲಿಗೆ ಹೋಗ್ಯೇನೆ ಏನು. ಹಾಂ, ಶನಿವಾರ ಅಲ್ಲ, ಬೇಗ ಹೋಗಿರ್ತಾನೆ. ಈಗೇನು ಬರೋ ಹೊತ್ತ ಆತೇನ ಅಲ್ಲ. ಸಾರ್ದಕ್ಕ ಕೂತೀರಾರ, ಸಾರ್ದಕ್ಕನೂ ಇಲ್ಲ. ಎಲ್ಲ ಹೋಗ್ಯಾರ ಅಂತ. ಮೀನು ಜಂಬು ಏನು ಗೊತ್ತಿಲ್ಲಪ್ಪ. ಏನೆಲ್ಲ ಹಿಂತ್ಲ ಕಡೆನೇ ಎಲ್ಲ ಮಾಡಿ ಪಲ್ಯನೂ ಮಾಡಿಟ್ಟಾತೇನು. ಏನಾರ ಇಲ್ಲಿ ಕೇಳೋದೇ ಇವತ್ತು. ನನಗೂ ಸುಮಾರು ದಿನ ಆಗ್ಯದ ಹೊತ್ತು ಮೀನು ತಿಂದೆ. ಬಬ್ಯಾ, ಓಯ್, ಎಂತ ಮಾಡ್ತಾ ಇದೀಯೇ? ಬಬ್ಯಾ, ಬಬ್ಯಾ, ಶಾರದಕ್ಕ, ಓಯ್, ಒಕ್ಕುತ್ತಾರ ನೋಡ. ಏನು ಸಮ್ಮ ಮೀನು ಸಿಕ್ಕಿದೆ ಏನೋ. ಹಿತ್ಲ ಕಡೆ ಒಲೆಯಲ್ಲೇ ಬೇಯಿಸ್ತಾ ಇರ್ಬೇಕು. ಇಲ್ಲಿ ಒಳಗಡೆ ಆಗಿದ್ರೆ ಗಮ್ಮ ಅಂತಿರ್ತಿತ್ತು ಇಷ್ಟೊತ್ತಿಗೆ. ಬಂದೆ, ನಾನಿಲ್ಲ ಚೂರು ಹಿತ್ಲ ಕಡೆ ಅದೀನಿ. ಒಲೆ ಮೇಲೆ ಏನೋ ಇಟ್ಕೊಂಡಿನಿ, ಬಂದೆ. ಹಾ, ನಾ ಹೇಳಣ, ಒಲೆ ಮೇಲೆ ಎಂತದ ಇಟ್ಕೊಂಡಿದ್ದ ಅಂದ್ರೆ ಮೀನೆ. ಏನು ಹೊಟ್ಟೆ ಕಿಚ್ಚಿನ ಜನ ಅಂತ. ಹಾಂ, ಅಲ್ಲ, ನಂಗೊಂದು 4 ಮೀನು ಕೊಟ್ಟಿದ್ರೆ ಇಬ್ಬರು ಇರೋದು ಒಂಚೂರು ಸಾರೆ ಪಲ್ಯ ಮಾಡ್ಕೊ ತಿಂತಿದ್ವಿ. ಅಲ್ಲ, ನಾನು ಭವ್ಯಾರು ಗಾನ ಹಿಂಗ್ಸು ಅಂದ್ಕೊಂಡಿದ್ದೆ. ಮಯಸ್ಸಿಗೆ ಮೊದಲೇ ಕೊಡೋದಂದ್ರೆ ಆಗಲ್ಲಲ್ಲ, ಸಾಯ್ಲೆ. ಹಾಂ, ಭವ್ಯಾರ 4 ಸಾಯ್ಲೆ, ಒಂದು 2 ಮೀನು ಕೊಟ್ಟಿದ್ರ. 10 ಮೀನು ಅಂದರೆ ರುಚಿ. ಇತ್ಲ ಕಡೆನೇ ಅಲ್ಲ, ಎಂತ ಸಾರು ಪಲ್ಯ ಬೊತ್ಸೋದು ಮತ್ತು ಆ ಹುಡುಗಿಗೆ ಪ್ರಯೋಗಿ ಎಲ್ಲ ಮಾಡಿಕೊಡ್ತಿರ್ಬೇಕು. ಹಾಂ ಹಾಂ ಹಾಂ, ನಾ ಬಿಡಲ್ಲ ಇವತ್ತು. ಎಂತ ಅಂತ ನೋಡಾರು ನೋಡ್ತೀನಿ. ನಾ ಅಂತ ಬಿಡೋದೇ ಇಲ್ಲ. ಇವತ್ತೊಂದು 2 ಮೀನಾರು ಬೇಕೇ ಬೇಕು ನನಗೆ. ಹೋ ಗಿರಸ್ತಿ ಸೀರೆ ಉಟ್ಕೊಬಿಟ್ಟದೆ. ಅದಕ್ಕೆ ಮನೆಗಿರ್ಬೇಕು. ಮೀನು ಸಾಮ ಸಿಕ್ಕಿರ್ಬೇಕು. ಹಂಗಾರೆ ಮಂಜುಳನ ಮನೆಗೆ ತಗೋಕೊಡೋಣ ಅಂತ ಹೊರಟದೆ. ಹಿಂಗೆ ತಗೋಗಿಸ್ತೀನಿ ತಡಿ. ನಂಗೆ ಒಂದು 2 ಮೀನಾರು ಬೇಕೇ ಬೇಕು. ಓ, ಶಾಲಿನಿ ಅಕ್ಕನನ್ರಿ, ನಂಗೆ ಧ್ವನಿಲಿ ಗುರ್ತೇ ಸಿಗ್ಲ. ಅದು ಈ ಮಳೆ ಚಳಿಗೆ ಎಲ್ಲರಿಗೂ ಒಂದು ಜಾತಿ ಶೀತ ಕೆಮ್ಮು ಜ್ವರ ಅಲ್ಲನ್ರಿ. ಹಂಗಾಗಿ ನಂಗೀಗ ಯಾರ್ದು ಅಂತಾನೆ ಗೊತ್ತಾಗಲ್ಲ. ಎಲ್ಲ ಒಂಥರ ಧ್ವನಿ ಹೊಡೆದಂಗೆ ಆಗ್ಯದ. ಹಾಗಾಗಿ ಗೊತ್ತೇ ಆಗ್ಲ ಕಣ್ರಿ. ನೀವು ಅತ್ಲ ಹಿಂದ್ಗಡೆನೆ ಬರ್ಬೋದಿತ್ತು. ನಾ ಯಾರೇನ ಅಂತ ಬಂದೆ ಕಣ್ರಿ. ನೀ ಅಲ್ಲಿ ಕರಿತೀಯ, ಅಲ್ಲಿ ಮೀನು ಬೇಯಿಸ್ತಾ ಇರ್ತೀಯ. ನಾ ಬಂದರೆ ನಂಗೊಂದು 2 ಪೀಸಾರು ಕೊಡ್ಬೇಕಾಗ್ತದೆ. ಅದಕ್ಕೆ ಕುಡುಕ ಓಡಿ ಬಂದ್ಕೊಂಡದೆ ನಾಟಕ ಮಾಡ್ತದೆ. ನಂಗೆ ಶೀತನೂ ಆಗಲಿ ಎಂಥದೂ ಆಗಲ್ಲ. ಧ್ವನಿ ಇದ್ದಂಗೆ ಅದೇ ಅಂತ. ಮುಳ್ನಾಡ್ಕೋಕ್ಕೇನು ಕಮ್ಮಿ ಇಲ್ಲ. ಎಷ್ಟೇ ಆದರೂ ನೀ ಯಾರು ಹೆಂಡ್ತಿ ಹೇಳ? ಮಹೇಶನ ಹೆಂಡ್ತಿ. ಎಂತದ್ರಿ ಶಾಲಿನಿ ಅಕ್ಕ, ಎಂಥದ ನಿಧಾನಕ್ಕೆ ಹೇಳ್ತಾ ಇದ್ದೀರಾ? ಎಂತದ್ರಿ? ಥೋ, ಇಲ್ಲೇ ಎಂಥದ ಜ್ಞಾನ ಮಾಡ್ತಾ ನಿಂತಿದ್ದೆ. ಅಲ್ಲೇ ನಂಗೆ ಶೀತ ಗೀತ ಆಗ್ಲಪ್ಪ. ನನ್ನ ಧ್ವನಿಯಲ್ಲಿ ಇದಾಗ್ಯದೆ. ನಿಂಗೆ ಗೊತ್ತಾಗ್ಲ ನನ್ನ ಧ್ವನಿ ಹಂಗಾರೆ? ಹ್ಞೂ ಕಣ್ರಿ, ಕೇಳಲ್ಲ. ಅದು ನಾನಲ್ಲಿ ಅಂತ ಮಾಡ್ತಿದ್ನ, ಹಂಗಾಗಿ ಸಮ ಗೊತ್ತಾಗ್ಲ. ಮತ್ತೆ ಆರಾಮ? ಎಂತ ತಿಂಡಿ ಅಂತದೆ. ಅದೇ ದಿನ ತರಕಾರಿ ಸಾರು ಪಲ್ಯ ತಿಂದು ನಂಗೂ ಬಾಯಿ ಸತ್ತಂಗೆ ಆಗ್ಯದೆ. ಕಡುಬು ಟೊಮೆಟೊ ಹಣ್ಣಿನ ಸಾರು. ನೀ ಎಂತ ಮಾಡಿದ್ದೆ? ನೀನಾರು ಹೇಳು, ಬಗೆ ಮಾಡ್ತಿರ್ತೀಯ. ನಾನಿವತ್ತು ಉಪ್ಪಿಟ್ಟು ಮಾಡಿದ್ದೆ ಕಣ್ರಿ. ಕಿಟ್ಟಿಗೆ ಮಾರ್ನಿಂಗ್ ಕ್ಲಾಸ್ ಅಲ್ಲ, ಹಂಗಾಗಿ ಅವ್ನು ಬೇಗ ಹೋದ್ನ. ಹಂಗಾಗಿ ಒಂಚೂರು ಉಪ್ಪಿಟ್ಟೆ ಮಾಡಿದೆ. ಉಪ್ಪಿಟ್ಟಿಗೆ ಅಂತ ಮೀನು ಫ್ರೈ ಏನ? ಎಂತದ್ರಿ ಶಾಲಿನಿ ಅಕ್ಕ? ಎಂತಿಲ್ಲ. ಅಲ್ಲ, ಎತ್ಲ ಹೊರಟಿದ? ದೂರನಾ? ಸಾರ್ದಕ್ಕನು ಕಾಣೋದೇ ಇಲ್ಲ. ಅಮ್ಮ ಲಕ್ಷ್ಮಕ್ಕರ್ ಮನೆಗೆ ಹೋಗ್ಯಾರ ಕಣ್ರಿ. ಸುಮಾರು ದಿನ ಆತ. ಈ ಮಳೆ ಇದ್ರಲ್ಲ, ಅವರು ಇತ್ಲಾಗ ಬರಲ್ಲ, ಇವರು ಅತ್ಲಾಗ ಹೋಗ್ಲಲ್ಲ. ಹಾಗಾಗಿ ಈಗ ಇವ್ರು ಒಂಚೂರು ವಾಸಣ್ಣನ ಹತ್ರ ಎಂತದ ಮಾತಾಡ್ಬೇಕಿತ್ತಂತೆ. ಹಂಗಾಗಿ ಅತ್ಲಾಗ ಹೋಗ್ಬೇಕು ಅಂದ್ರು. ಹಂಗಾಗಿ ಮತ್ತೆ ಅಮ್ಮನೂ ಅವ್ರ ಜೊತೆ ಹೋದ್ರಿ. ಇಬ್ರು ಒಟ್ಟಾಗಿ ಲಕ್ಷ್ಮಕ್ಕರ್ ಮನೆಗೆ ಹೋಗ್ಯಾರೆ. ಅಲ್ಲ ಎಷ್ಟು ಅದೀರ ಅಂತ. ನಾನಿಲ್ಲಿ ಪಕ್ಕದಲ್ಲೇ ಅದೀನಿ. ನನಗೊಂದು ಮಾತು ಹೇಳಿದೆ, ಒಂದೇ 4 ಮೀನು ಕೊಡಿದೆ. ಲಕ್ಷ್ಮಕ್ಕರ್ ಮನೆಗೆ ಹೋಗಿ ಕೊಡ್ತಾ ಇದ್ದೀರಲ್ಲ. ಎಷ್ಟೇ ಆದರೂ ನೀವೆಲ್ಲ ಒಂದೇ ಅಲ್ಲ. ಇರಲಿ, ನಾನೇ ಎಲ್ಲರೂ ನನ್ನವರು ಅನ್ನೋದು. ನನ್ನನ್ನಂತೂ ಎಲ್ಲರೂ ಹೆರಿಗೆ ಇಡೋದು. ಇರಲಿ. ಎಂತದ್ರಿ ಶಾಲಿನಿ ಅಕ್ಕ, ಸುಮ್ಮನಿತ್ರಿ? ಎಂತ ಆತ್ರಿ? ಎಂತ ಜನ ಮಾಡ್ತಾ ಇದ್ದೀರಾ? ಎಂತ ಇಲ್ಲ. ಮತ್ತೆ ದೂರ ಹೊಲ್ಟಿದ್ದ? ಓ, ಮಂಜುಳವ್ರ ಮನೆಗಲ್ಲ? ಮಂಜುಳಕ್ಕನ ಮನೆಗ? ಇಲ್ಲ ಕಣ್ರಿ. ಎಂತ ಕಂಡು ಕೇಳ್ತಾ ಇದ್ದೀರಾ?
ಎಂತಿಲ್ಲ, ಸುಮ್ಮನೆ ಕೇಳಿದೆ. ನಾಳೆ ನಮ್ಮ ಚಿಕ್ಕಪ್ಪರ ಮನೇಲಿ ದೇವ್ರ ಹರಕೆ ಕಣ್ರಿ, ಹಂಗಾಗಿ ಅಲ್ಲಿಗೆ ಹೋಗಿ ಬರೋಣ ಅಂತ. ಅದ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಫೋನ್ ಮಾಡಿ ಕರೆದಿದ್ರ, ಮತ್ತೆ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಫೋನ್ ಮಾಡಿ ಕರೆದ್ರು. ನಾನು ಮತ್ತು ಅವ್ರ ಮನೆಗೆ ಹೋಗದೆ ಸುಮಾರು ಸಮಯ ಆಗಿತ್ತ. ಹಾಗಾಗಿ ಅಮ್ಮನೂ ಹೋಗ್ಬಾ ಅಂತ ಅಂದ್ರು, ಹಂಗಾಗಿ ಅಲ್ಲಿಗೆ ಹೊಳ್ತೀನಿ ಕಣ್ರಿ. ಅದೇ ಎಲ್ಲ ಸರಿ ಮಾಡ್ಕೊತಿದ್ದೆ. ಒಂದು 4 ಬರೀ ಕೈಯಲ್ಲಿ ಹೋಗೋದೆ ಅಂತ ಪ್ಯಾಟೆ ತಿಂಡಿ ಎಲ್ಲರೂ ತತ್ತಾರ. ಒಂದು 4 ಹತ್ರಸ ಮಾಡೋಣ ಅಂತ ಹಿಂದ್ಗಡೆ ಹತ್ರಸ ಕರೀತಾ ನಿಂತಿದ್ದೆ. ಮಾಡತ್ತ ಹತ್ರಸ ಮಾಡ್ಲಿಕ್ಕೆ ಹಾಕಿ ಇಟ್ಟೀನಿ. ಓ, ನೀನು ಅಮ್ಮನ ಮನೆಗೆ ಹೊಲ್ಟಿದ್ದ ನೀನು? ಯಾರ್ಯಾರು ಹೋಗ್ತೀರ? ನಾನು ನಮ್ಮನೇಲಿ ಇವ್ರಿಗೆ ಬನ್ನಿ ಅಂದೆ. ಇವ್ರು ಬರೋದಾರು ನಾಳೆ ಬರ್ತೀನಿ ಕತ್ಲಿಗೆ, ಇವತ್ತೇ ಬಂದೆ ಅಂತ ಕುತ್ಕೊಳೋದು ಅಂದ್ರ. ಹಾಗಾಗಿ ನಾನು ಕಿಟ್ಟ ಇಬ್ಬರೇ ಹೊಲ್ತೀವಿ ಕಣ್ರಿ. ಕಿಟ್ಟ ಸಾಲಿಂದ ಬರೋಕೆ ಅವನಿಗೆ ಬಟ್ಟೆ ಬದಲಾಯಿಸಿ 1:45 ಮೂಕಾಂಬಿಕಾ ಇದೆಯಲ್ಲ ಅದಕ್ಕೆ ಹೋಗೋಣ ಅಂತ. ಅಲ್ಲಿ ಇಳ್ಕೊಂಡ್ರೆ ನನ್ನ ಚಿಕ್ಕಪ್ಪನ ಮಗ ಬಂದು ಕರ್ಕೊ ಹೋಗ್ತಾನೆ. ಓ ಹೌದಾ? ಅಲ್ಲ ಇವತ್ತೇ ಹೊಳ್ತೀಯಾ? ನೀ ಸಾಮಾನ್ಯ ಬೆಳಿಗ್ಗೆ ಹೋಗಿ ಸಂಜೆ ಬರೋದಲ್ಲ, ಅದೇನದ? ಅದ ಈ ಸಲ ನಮ್ಮ ಚಿಕ್ಕಪ್ಪರ ಮನೆ ಜೋರು ಕಣ್ರಿ. ಇವ್ರ ಮನೆ ಇದ್ರಿಂದನೇ ಒಂದು ಕುರಿಗೆ ಕಡಿತಾ ಇದ್ದಾರಂತೆ. ಹಾಗಾಗಿ ಸುಮಾರು ಜನಕ್ಕೆ ಹೇಳ್ಯಾರ, ಏನೊಂದಿಲ್ಲ ಅಂದ್ರೆ 150-200 ಜನಕ್ಕೆ ಹೇಳ್ಯಾರಂತೆ. ಅತ್ತೆ ದಿಕ್ಳು ಎಲ್ಲರೂ ಬರ್ತಾರ. ಮತ್ತು ಚಿಕ್ಕಮ್ಮ ಫೋನ್ ಮಾಡ್ಕೊಂಡು ಅದೇ ಬರಲೇಬೇಕು ನೀನು, ಮತ್ತು ಹುಡುಗಿ ಗಿಡಗಿಗೆಲ್ಲ ನೀನು ಇಲ್ದಿದ್ರೆ ಆಗೋದೇ ಇಲ್ಲ, ಹಿಂದಿನ ದಿನನೇ ಬಾರೆ ಅನ್ನೋಕ್ಕೆ ಶುರು ಮಾಡ್ಕೊಂಡ್ರ. ಮತ್ತು ನಾನು ಹೋಗದೆ ಸುಮಾರು ಸಮಯ ಆಗಿತ್ತು ಕಣ್ರಿ. ಹಾಗಾಗಿ ಮತ್ತು ಹೊಳ್ತೀನಿ. ಮತ್ತು ನಾನು ಇಲ್ಲಿ ಇವ್ರಿಗೂ ಕೇಳಿದೆ, ನಮ್ಮ ಮನೇಲಿ ಅಂತ ಈಗ ಅಷ್ಟು ಕೆಲಸ ಇಲ್ಲಲ್ಲ, ಇವರಿಗೂ ಕೇಳಿದೆ, ಅಮ್ಮಗೂ ಕೇಳಿದೆ, ಹೋಬಾ ಅಂದ್ರ. ಹಂಗಾಗಿ ಹೊಳ್ತಿತ್ತು ಕಣ್ರಿ. ಇವ್ರು ನಾಳೆ ಬರ್ತಾರೆ. ನಾಳೆ ಬರೋಕೆ ನಾವು ಕತ್ಲಿಗೆ ಉಂಡ್ಕೊಂಡು ಬೈಕಲ್ಲೇ ಬರ್ತೀವಿ 3 ಜನ. ಅಮ್ಮಗೂ ಬನ್ನಿ ಅಂದೆ, ಅವರಿಲ್ಲ ಮರ್ಯಾದೆ ಬರಲ್ಲ, ನೀವು ಹೋಗಿ ಬನ್ನಿ ಅಂದರು. ಹಂಗಾಗಿ ಹೊಳ್ತಿದ್ದು. ಓ ಹೌದಾ? ಮತ್ತೆ ಈ ನಮ್ಮನೇಲಿ ಇವ್ರು ಹೇಳ್ತಿದ್ರ, ನೆನ್ನೆ ಮಹೇಶ ಏನೋ 10 ಮೀನು ಹಿಡಿಯಕ್ಕೆ ಹೋಗ್ಯಾನೆ ಅಂತ ಅಂತಿದ್ರಪ್ಪ. ಎಂತ ಭಾರಿ ಮೀನಾ? ಇವ್ರು ಅದೇ ಬೇಜಾರು ಮಾಡ್ತಿದ್ರು. ಒಂದೇ ಒಂದು ಮೀನು ಸಿಕ್ಕಿದ್ರು ಬೇಜಾರಿಲ್ಲ ನನಗೆ, ಇದೇ ಮೊದಲೇ ಏನೋ ಈ ಥರ ಬರೀ ಕೈಯಲ್ಲಿ ಬಂದಿದ್ದ ಅಂತ ಭಾರಿ ಬೇಜಾರು ಮಾಡ್ತಿದ್ರು. ನಾ ಹೇಳಿದೆ ಬೇಡೇ ಬೇಡ ಅಂದೆ. ಅದು ಇವ್ರ ಫ್ರೆಂಡ್ಸ್ ಎಲ್ಲ ಆದಾರಲ್ಲ ಅಲ್ಲೆಲ್ಲ, ಇವರ ಚಂದ್ರಣ್ಣ ಇವರೇ ಸುಮಾರು ಜನ ಎಲ್ಲ ಆದಾರಲ್ರಿ, ಎಲ್ಲ ಸೇರ್ಕೊಂಡು ಹೋಗಿದಂತೆ. ಒಂದೇ ಹೋಗಿದ್ದಂದ್ರೆ ಎಂತ 10:45 ಗಂಟೆಗೆ ಹೋಗ್ಯಾರ. ನಾಂದೆ ಬೇಡೇ ಬೇಡ ಮರ್ರ ಅಂದ್ರು ಹೋಗ್ಯಾರೆ. ಎಂದಿಲ್ಲ ಗೊತ್ತಾನೆ, ಎಷ್ಟು ಸುಮಾರು ಮಧ್ಯರಾತ್ರಿ ಆದಂಗೆ ಆಗಿತ್ತು. ಬರೀ ಕೈಯಲ್ಲಿ ಬಂದರು, ಪಾಪ ಬೇಜಾರು ಮಾಡ್ತಿದ್ರು. ಬೆಳಿಗ್ಗೆ ಇವರು ಪದ್ಮಕ್ಕ ಫೋನ್ ಮಾಡಿದ್ರು, ಅದೇ ಅಂದೆ ಎಂತದ್ರಿ ಒಂದೇ ಒಂದು ಮೀನು ಸಿಗ್ಲಲ್ರಿ ಅಂದೆ. ನಾವು ಪದ್ಮಕ್ಕನೂ ಅಂತಿದ್ರು, ಹೌದೇ ಮರೈತಿ ಒಂದೇ ಒಂದು ಮೀನು ಸಿಗ್ಲ, ನಮ್ಮನೆಗೆ ಗಂಡ್ಸಿ ಬೇಜಾರು ಅಂದರೆ ಬೇಜಾರು. ಈಗ ಹೋಗಿ ಅಂಗಡಿ ಇಲ್ಲಾರು ಹೋಗಿ ಬಾಂಡೆ ಮೀನಾರು ಹಿಡ್ಕೊಬರ್ತೀನಿ ಅಂತ ಇದ್ದಾರೆ. ನಾನು ಶನಿವಾರ ಒಂದು ಎಂತ ಮರ್ರ ನಾಳೆ ತಿನ್ನಿ ಅಂದೆ. ಹೇಳಿದ್ ಕೇಳ್ಬೇಕಲ್ಲ ಅಂತಿದ್ರು. ಆ ಮನೆಯಲ್ಲಿ ಹಾಗೆ ಆಗ್ಯದೆ. ಓ ಹೌದಾ? ನಾನೇನೋ ಮೀನು ಸಿಕ್ಕಿದೇನಂತ ಜ್ಞಾನ ಮಾಡಿದೆ ಅಲ್ಲ, ಎಂತ ಸಿಕ್ಕ್ಯಾರ ಸುಳ್ಳು ಹೇಳ್ತಾ ಇದೀಯೇನೆ? ಥೋ ಸಾಲಿನಿ ಅಕ್ಕ, ನೀವೆಂತಕ್ಕೆ ಹಿಂಗೆ ಮಾಡ್ತಾ ಇದ್ದೀರ್ರಿ? ಓ ನಂಗೆ ಈ ಜ್ಞಾನ ಆತ ಅದೇ, ಮೀನು ಸಿಕ್ಕ್ಯದೆ ನಾವು ಕೊಡ್ಲಾ ಅಂತ ನೀವೆಂತದ ಒಂದ್ಸಲ ಎಂತೆಂಥದ ಮಾತಾಡ್ಕೊತಿದ್ದಿದೆ ಏನಲ್ಲನ್ರಿ? ನಿಮ್ಮ ಹೊಚ್ಚಾಳಾಗಿತ್ತು. ಹಂಗೆ ನಿಮಗೆ ನನ್ನ ಬಗ್ಗೆ ಅಷ್ಟು ಗೊತ್ತಿಲ್ಲನ್ರಿ? ನಾ ಹಂಗೆಲ್ಲ ಕೊಡದೆ ತಿಂತೀನ? ಹಂಗಾರಿದ್ರೆ ಇಡೀ ಮನೆ ನೋಡಿ, ನಾ ಎಲ್ಲಾರಿದ್ರೆ ಆಮೇಲೆ ಹೇಳಿ. ಇಲ್ಲ ಮರೇತಿ, ಹಂಗೊಂದು ಮನೆ ನೋಡೋದೆ ಅಂತ ನಾ ಅದೇ ಜ್ಞಾನ ಮಾಡಿದೆ. ಯಾರು ಮರ್ತರು ಭವ್ಯ ಮರೆಯಲ್ಲ ಅಂತ. ಆದರೂ ಒಂಥರ ಬೇಜಾರು, ಲಕ್ಷ್ಮಕ್ಕರ ಮನೆಗೆ ಬೇರೆ ಹೋಗ್ಯಾರ ಅಂದ. ನಾನೇನೋ ಮೀನು ತಗೊಂಡೆ ಹೋದ್ರೆ ಏನೋ ಅಂತ ಅದೇ ಜ್ಞಾನ ಮಾಡಿದೆ. ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ನಮ್ಮನಿಗೊಂದು ಮೀನು ಕೊಡ್ಲಲ್ಲ ಅಂತ ಅದೇ ಜ್ಞಾನ ಮಾಡ್ತಿದ್ದೆ. ನಿಮ್ಮ ಹೊಚ್ಚಾಳಾಗಕ್ಕೆ ಇಲ್ಲಪ್ಪ. ಹ್ಞೂ ಸರಿ, ಹಂಗಾರೆ ನೀ ಮತ್ತೆ ಕೆಲಸ ಮಾಡ್ಕೊ, ಹೊಲ್ಡೋಳ ನಿಧಾನ ಎಲ್ಲ ಮಾಡ್ಕ, ನಾ ಹೋಗ್ಬತ್ತೀನಿ. ಹಂಗಾರೆ ಮತ್ತೊಂದ್ಸಲ ಮೈಸ ಎಲ್ಲಾರ ಮೀನು ಹಿಡಿಯಕ್ಕೆ ಹೋದ್ರೆ ನಂಗೆ ಬೇಕತ್ತ. ಹ್ಞೂ ರೀ ಸಾಲಿನಿ ಅಕ್ಕ, ನಿಮಗೆ ಕೊಡದೆ ತಿಂತೀವನ್ರಿ? ಕೊಡ್ತೀವಿ. ಸರಿ ಹಂಗಾರೆ ನಾನು ಚೂರು ಹೋಗ್ಲ ಒಳಗೆ, ಕೆಲಸ ಅದೇ. ಹ್ಞೂ ಸರಿ ಕಣೆ.